Last week we were studying about Samuel's birth. ಕಳೆದ ವಾರ ಸಾಮ್ಯಲಿನ ಜನನ ಕುರಿತು ನಾವು ಧ್ಯಾನಿಸಿದೆವು. So we have some people in his life. We met some people in his life. ಅವನು ತಮ್ಮ ಜೀವಿತದಲ್ಲಿ ಅನೇಕ ಜನರನ್ನು ಸಂಧಿಸಿದನು. Especially we are discussing about his mother Hannah. ವಿಶೇಷವಾಗಿ ಅವರ ತಾಯಾದ ಅನ್ನಳ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. She was a praying mother who's praying for his family and for Samuel. ಅವಳು ವಿಶೇಷವಾಗಿ ಪ್ರಾರ್ಥನಾ ಜೀವಿತದಿಂದ ತುಂಬಿದಂತ ತಾಯಿಯಾಗಿದ್ದಳು ಮತ್ತು ಅವರ ಕುಟುಂಬಗೋಸ್ಕರನು ಪ್ರಾರ್ಥನೆ ಮಾಡುತ್ತಾ ಇದ್ದಳು. And also we studied that she dedicated his son to the Lord. ಅವಳು ತನ್ನ ಮಗನನ್ನು ದೇವರಿಗೆ ಸಮರ್ಪಿಸಿದಳು ಎಂಬುದಾಗಿ ನೋಡುತ್ತೇವೆ. Then we know that once Abraham Lincoln said like this, no one is poor who has a godly mother. ಅಬ್ರಹಾಂ ಲಿಂಕನ್ ಅವರು ಒಂದು ದಿನ ಈ ರೀತಿಯಾಗಿ ಹೇಳಿದರು, ಈ ಲೋಕದಲ್ಲಿ ಯಾರು ಬಡವರಿಲ್ಲ, ತಾಯಿ ಇರುವರು. So we have thankful to the Lord for praying mothers, all of our praying mothers. ನಮಗಾಗಿ ಪ್ರಾರ್ಥಿಸುವಂತ ಎಲ್ಲ ತಾಯಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. So they are the encouragement behind all of us. ನಮ್ಮ ಎಲ್ಲ ಬೆಳವಣಿಗೆಗೆ ಪ್ರೋತ್ಸಾಹಕ್ಕೆ ನಮ್ಮ ಹಿಂದೆ ಅವರಿದ್ದಾರೆ. So Hannah was also an encouragement for Samuel. ಅನ್ನಳು ಅದೇ ರೀತಿಯಾಗಿ ಸಾಮ್ಯಲಿಗೆ ಪ್ರೋತ್ಸಾಹದಾಯಕವಾಗಿದ್ದಳು. Her life was an example for Samuel. ಅವಳ ಜೀವಿತವು ಸಾಮ್ಯಲಿಗೆ ಮಾದರಿಯಾಗಿತ್ತು. But when Samuel came to the temple, we started living there. He found other three people there. ಸಾಮ್ಯಲನು ದೇವರ ಆಲಯದಲ್ಲಿ ಬಂದು ಆತನು ಜೀವಿಸಿದಾಗ ಇತರ ಮೂರು ವ್ಯಕ್ತಿಗಳನ್ನು ಆತನು ಸಂಧಿಸುತ್ತಾನೆ. That is Eli and his two sons Hophni and Phinehas. ಏಲಿ ಮತ್ತು ಆತನ ಎರಡು ಮಕ್ಕಳಾದ ಓಫ್ನಿ ಮತ್ತು ಫಿನಿಯಾಸನು. But the three people are not straight people. ಆ ಮೂರು ವ್ಯಕ್ತಿಗಳು ಅವರು ನೇರವಾಗಿದ್ದಂತ ವ್ಯಕ್ತಿಗಳಾಗಿರ್ಲಿಲ್ಲ. They are not keeping the commandments of God. ಅವರು ದೇವರ ಆಜ್ಞೆಗಳನ್ನು ಪರಿಪಾಲಿಸುತ್ತಿದ್ದಿಲ್ಲ. And the two children are wicked people. ಆ ಎರಡು ಮಕ್ಕಳು ತುಂಬಾ ಕೆಟ್ಟತನದಿಂದ ಕೂಡಿದವರಾಗಿದ್ರು, ದುಷ್ಟರಾಗಿದ್ದರು. And they were doing sinning against the word of God and the Lord's temple. ದೇವರ ವಿರುದ್ಧವಾಗಿಯೂ ದೇವರ ವಾಕ್ಯದ ವಿರುದ್ಧವಾಗಿ ಪಾಪ ಮಾಡುತ್ತಾ ಇದ್ದರು. And his father was not punishing them for that. ಇದ್ರ ಕುರಿತಾಗಿ ಅವರ ತಂದೆ ಅವರನ್ನು ಶಿಕ್ಷಿಸ್ತಾ ಇದ್ದಿಲ್ಲ. He never talked to them or stopped them doing all these things. ಅವರು ಇದೆಲ್ಲ ಮಾಡಬೇಡ ಅಂತ ಹೇಳ್ತಾನೂ ಇದ್ದಿಲ್ಲ, ಅದನ್ನ ತಡೆಯುತ್ತಾ ಇದ್ದಿಲ್ಲ. So the circumstances which he was living is not good for his spiritual life. ಈ ಪರಿಸ್ಥಿತಿಗಳಲ್ಲಿ ಆತನ ಆತ್ಮಿಕ ಬೆಳವಣಿಗೆ ಅದು ಸರಿಯಾದ ಜಾಗವಾಗಿದ್ದಿಲ್ಲ. But Samuel grew in before the Lord. ಆದ್ರೆ ಸಾಮ್ಯೇಲನು ದೇವರ ದಯೆಯಲ್ಲಿ ಮತ್ತು ಆತನ ದೇವರ ಎದುರಿಗೆ ಜೀವಿಸ್ತಾ ಇದ್ದನು. So he was living in front of God as a faithful servant of God. ದೇವರ ಎದುರಿಗೆ ನಂಬಿಗಸ್ತನಾದ ದೇವರ ಮಗನಾಗಿ ಜೀವಿಸ್ತಾ ಇದ್ದನು. So the God is going to punish the people, Eli and his family. ದೇವರು ಏಲಿ ಮತ್ತು ಆತನ ಕುಟುಂಬದವರನ್ನು ಶಿಕ್ಷಿಸಲಿದ್ದಾನೆ. So when you come to chapter 2, we see there verse 27, then a man of God came to Eli and said to him. 27ನೇ ವಾಕ್ಯದಲ್ಲಿ ಓದ್ತೇವೆ, ದೇವರ ಮನುಷ್ಯನೊಬ್ಬನು ಏಲಿಯ ಬಳಿಗೆ ಬಂದು ಅವನಿಗೆ and when we come to verse 34, I'm not going to read the whole thing, only 34. Now this shall be a sign to you that will come upon your two sons, on Hophni and Phinehas. In one day they shall die, both of them. ಇದೆಲ್ಲ ನೆರವೇರಿತು ಎಂಬುದಕ್ಕಾಗಿ ನಿನ್ನ ಮಕ್ಕಳಾದ ಓಫ್ನಿ ಮತ್ತು ಫಿನಿಯಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು. Then I will raise up for myself a faithful priest who shall do according to what is in my heart and in my mind. I will build him a sure house, and he shall walk before my appointed forever. ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸುವೆನು. ಅವನಿಗೆ ಶಾಶ್ವತ ಗ್ರಹವನ್ನು ಅನುಗ್ರಹಿಸುವೆನು. ಅವನು ನನ್ನ ಅಭಿಷಕ್ತನು ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು.
So when we come to chapter 4, we are seeing how God is working to bring Samuel to the priesthood. 4ನೇ ಅಧ್ಯಾಯಕ್ಕೆ ಬರುವಾಗ ಸಾಮ್ಯೇಲನು ಯಾಜಕತನಕ್ಕೆ ದೇವರು ಯಾವ ರೀತಿಯಾಗಿ ಕರೆದುಕೊಂಡು ಬರ್ತಾನೆ ಎಂಬುದಾಗಿ ನೋಡ್ತೇವೆ. All the things happening in the chapter 4 is to bring Samuel to the front line as a priest and the prophet of God. 4ನೇ ಅಧ್ಯಾಯದಲ್ಲಿ ನಡೆಯುವ ಎಲ್ಲ ವಿಷಯವು ಸಾಮ್ಯೇಲನು ಒಬ್ಬ ಯಾಜಕನಾಗಿ ಮಾಡುವುದಕ್ಕಾಗಿ ಮತ್ತು ದೇವರ ಸೇವಕನಾಗಿ ಮಾಡುವುದಕ್ಕಾಗಿ ನಡೆಯುತ್ತಾ ಇದೆ. So we see that there's a war coming started there with Israel and Philistines. ಇಲ್ಲಿ ಇಸ್ರಾಯೇಲ್ ಮತ್ತು ಫಿಲಿಸ್ಟೀನರ ಮಧ್ಯದಲ್ಲಿ ಮೊದಲನೇದಾಗಿ ಒಂದು ಯುದ್ಧ ಪ್ರಾರಂಭವಾಗ್ತದೆ. And we see that Israel was defeated. Verse 2, we see there Israel were defeated by the Philistines, who killed about 4,000 men of the army in the field. ಅಲ್ಲಿ ನೋಡ್ತೇವೆ ಇಸ್ರಾಯೇಲರಿಗೆ ಸೋಲು ಉಂಟಾಯಿತು. ಅವರಲ್ಲಿ ಸುಮಾರು 4,000 ಮಂದಿ ಮರಣ ಹೊಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. So here we see that they went to war and they're failing there. ಅಲ್ಲಿ ಯುದ್ಧಕ್ಕೆ ಹೋಗಿ ಅವರಿಗೆ ಸೋಲು ಅನುಭವಿಸ್ತಾ ಇದ್ದಾರೆ. And they were astonished and they were worried why that God is doing that to them. ಅವರಿಗೆ ಆಶ್ಚರ್ಯ ಆಯ್ತು, ಯಾಕೆ ದೇವರು ನಮಗೆ ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ ಎಂಬುದಾಗಿ. Our God is a holy God, a powerful God. Why he is not using his power? That's what they're in their mind. ಅವರ ಮನಸ್ಸಿನಲ್ಲಿ ನಮ್ಮ ದೇವರು ಪರಿಶುದ್ಧನಾದ ದೇವರು, ನಮ್ಮ ದೇವರು ಸರ್ವಶಕ್ತನಾದ ದೇವರು ಯಾಕೆ ನಮಗೆ ಸೋಲು ಉಂಟು ಮಾಡ್ತಾ ಇದ್ದಾನೆ ಎಂಬುದಾಗಿ ಮನಸ್ಸಿನಲ್ಲಿ ಬಂತು. And so they decided to bring the ark to the midst of the war. ಅಲ್ಲಿ ಆ ಮಂಜೂಷವನ್ನು ತರಬೇಕೆಂಬುದಾಗಿ ಆ ಯುದ್ಧ ಭೂಮಿಗೆ ಅವರು ಪ್ರಯತ್ನ ಪಟ್ಟರು. The people decided to imitate Moses and Joshua to take the ark of the covenant into the battle with them. ಅವರು ಯಾವ ರೀತಿ ಮೋಶೆ ಯೋಶುವನ್ನು ಮಾಡಿದ್ರು ಅದೇ ರೀತಿಯಾಗಿ ಮಾಡಬೇಕೆಂಬುದಾಗಿ ಯುದ್ಧ ಭೂಮಿಗೆ ಅವರು ಆ ಮಂಜೂಷ ತೆಗೆದುಕೊಂಡು ಬಂದರು. But thing with Joshua and Moses, that they talked to God, they got this command from God to bring that ark in the midst. ಆದ್ರೆ ಮೋಶೆಗೂ ಯೋಶುಗೂ ದೇವರು ಮಾತಾಡಿ ಈ ಮಂಜೂಷವನ್ನು ಯುದ್ಧ ಭೂಮಿಗೆ ತರಬೇಕೆಂಬುದಾಗಿ ಆಜ್ಞಾಪಿಸಿದರು. In this case, Hophni or Phinehas or the leaders of Israel never asked God for God's mind or God's guidance. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಆಗ್ಲಿ ಫಿನಿಯಾಸ್ ಓಪ್ನಿ ಆಗ್ಲಿ ದೇವರ ಒಂದು ಮಾರ್ಗದರ್ಶನ ಅಥವಾ ದೇವರ ವಾಕ್ಯವನ್ನು ಅಲ್ಲಿ ಕೇಳಲಿಲ್ಲ ಅವರು. So they bring that ark in the midst of the Lord, in the midst of the battle. ಅಲ್ಲಿ ಯುದ್ಧ ಭೂಮಿಯ ಮಧ್ಯದಲ್ಲಿ ಅವರು ಈ ಮಂಜೂಷವನ್ನು ತೆಗೆದುಕೊಂಡು ಬರ್ತಾರೆ. We know that the ark was the most important part of the temple. ಇಲ್ಲಿ ನೋಡ್ತೇವೆ ಈ ಮಂಜೂಷವು ದೇವ ಆಲಯದಲ್ಲಿ ಪ್ರಮುಖವಾದ ಒಂದು ವಸ್ತು ಆಗಿತ್ತು. That ark is in the holy of holiest place. It is placed. ನಾವು ನೋಡ್ತೇವೆ ಈ ಮಂಜೂಷವು ಮಹಾಪರಿಶುದ್ಧ ಸ್ಥಳದಲ್ಲಿ ಅದು ಇಡಲ್ಪಟ್ಟಿತ್ತು ಎಂಬುದಾಗಿ. In the ark were the 2 tablets of law. ಅಲ್ಲಿ ಮಂಜೂಷ ಪೆಟ್ಟಿಗೆಗಳಿಗೆ 2 ದೇವರ ಆಜ್ಞೆಗಳು ಇತ್ತು. And it was on the golden mercy seat where God's glorious presence dwelt. ಅಲ್ಲಿ ದೇವರ ಕೃಪಾಸನ ಮೇಲೆ ದೇವರ ಆ ಮಹಿಮೆಯು ಇಳಿದು ಬರ್ತಾ ಇತ್ತು. This was the throne of God from which he spoke to his people. ಅದು ದೇವರ ಒಂದು ಸಿಂಹಾಸನವಾಗಿತ್ತು. ದೇವರು ಅದರ ಮೂಲಕ ಅವರ ಸಂಗಡ ಮಾತಾಡುತ್ತಾ ಇದ್ದನು. In Exodus chapter 25 verse 10 to 22 we read that. ವಿಮೋಚನಾ ಕಾಂಡ 25ನೇ ಅಧ್ಯಾಯ 10ನೇ ವಾಕ್ಯದಿಂದ ಅದನ್ನು ಓದ್ತೇವೆ. So the most holiest thing in the tabernacle was taken out from there and brought to the midst of the battle. ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಂತ ಈ ಮಂಜೂಷವನ್ನು ಅವರು ಯುದ್ಧ ಭೂಮಿಗೆ ತೆಗೆದುಕೊಂಡು ಬಂದರು. Now we know that none of this happened by accident. They were all part of God's plan to choose Samuel as a priest and judge and prophet. ಇದು ಆಕಸ್ಮಿಕವಾಗಿ ನಡೆಯಿಲ್ಲ, ಇದೆಲ್ಲ ದೇವರ ಯೋಜನೆ ಆಗಿತ್ತು. ಯಾಕಂದರೆ ಸಾಮ್ಯೇಲನನ್ನು ಒಬ್ಬ ಯಾಜಕನಾಗಿಯೂ ಒಬ್ಬ ಪ್ರವಾದಿಯನಾಗಿ ನೇಮಿಸಬೇಕೆಂಬುದಾಗಿ. So never in the history of Israel the ark of God ever fallen into the enemy's hand. ಇಸ್ರಾಯೇಲರ ಇತಿಹಾಸದಲ್ಲಿ ಅಥವಾ ಚರಿತ್ರೆಯಲ್ಲಿ ಈ ಮಂಜೂಷವು ಯಾವತ್ತೂ ಶತ್ರುವಿನ ಪಾಳೆಗೆ ಸಿಕ್ಕಿದ್ದಿಲ್ಲ.
Now what happened is the war, when the ark came to the midst of Israel, they were all shouting and praising. ಈ ಮಂಜುಷವು ಯುದ್ಧ ಭೂಮಿಗೆ ಬಂದಾಗ ಎಲ್ಲರೂ ಜೋರಾಗಿ ಕೂಗುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದರು. And the Philistine was afraid of that, ಇದನ್ನು ನೋಡಿ ಫಿಲಿಸ್ತೀಯರು ಹೆದರಿದರು. because they know that the God led them from Egypt by bringing plague in their midst. ಇಲ್ಲಿ ನೋಡ್ತೇವೆ ಫಿಲಿಸ್ತೀಯರಿಗೆ ಭಯವಾಯಿತು, ಯಾಕಂದ್ರೆ ದೇವರು ಐಗುಪ್ತ ದೇಶದಿಂದ ಇವರನ್ನು ಅನೇಕ ಪಿಡುಗಳನ್ನು ತರುವ ಮೂಲಕ ಇವರಿಗೆ ಬಿಡುಗಡೆ ಮಾಡಿದ್ದರು. The Philistines know the power of God. ಫಿಲಿಸ್ತೀಯರಿಗೆ ದೇವರ ಬಲ ಶಕ್ತಿ ಗೊತ್ತಿದೆ. Sometimes we don't know the power of God, but the people around us, the other people will know more than about God. ಕೆಲ ಸಮಯದಲ್ಲಿ ನಮಗೆ ಗೊತ್ತಿರಲ್ಲ, ಆದ್ರೆ ನಮ್ಮ ಸುತ್ತ ಇರುವ ಜನರಿಗೆ ನಮ್ಮ ದೇವರ ಶಕ್ತಿ ಏನೆಂಬುದಾಗಿ ಗೊತ್ತುಂಟು. So the people around us are afraid because they know that our God is a powerful God. ನಮ್ಮ ಸುತ್ತ ಇರುವಂತ ಜನರಿಗೆ ಗೊತ್ತು ನಮ್ಮ ದೇವರು ಆತನು ಸರ್ವಶಕ್ತನಾದ ದೇವರೆಂಬುದಾಗಿ. Our God is an almighty God. ಆತನು ಸರ್ವಶಕ್ತನಾದ ದೇವರು. So God, in this case, they used God for their own purpose. ಇಲ್ಲಿ ನಾವು ನೋಡ್ತೇವೆ ದೇವರು ತಮ್ಮ ಸ್ವಂತ ಲಾಭಕ್ಕಾಗಿ ಅವರು ಉಪಯೋಗಿಸಿದರು. They never honor God, but they use God for their own purpose. ಅಲ್ಲಿ ದೇವರನ್ನು ಅವರು ಗೌರವಿಸಿ ಮಾನ ಘನ ತರಲಿಲ್ಲ, ಆದ್ರೆ ತಮ್ಮ ಉದ್ದೇಶಕ್ಕಾಗಿ ದೇವರನ್ನು ಕರೆತಂದರು. But the Bible says that in chapter 2, we read that them who honor me, I will honor. ನಾವು ವಾಕ್ಯದಲ್ಲಿ ನೋಡ್ತೇವೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. So here we never see that Hophni and Phinehas honoring God at any time of their life. ಇಲ್ಲಿ ನೋಡ್ತೇವೆ ಒಫ್ನಿಯ ಫಿನೆಹಾಸ್ ಅವರು ತಮ್ಮ ಜೀವಿತ ಕಾಲದಲ್ಲಿ ದೇವರನ್ನು ಸನ್ಮಾನಿಸಲಿಲ್ಲ. The ark was kept behind the veil and in the holiest of holy place. ಅಲ್ಲಿ ನಾವು ನೋಡ್ತೇವೆ ಈ ಮಂಜುಷವು ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಪರದೆ ಹಿಂದೆ ಇಡಲ್ಪಟ್ಟಿತ್ತು. On the day of atonement, only the high priest go inside and praise God and do praise God there. ಅಲ್ಲಿ ದೋಷ ಪರಿಹಾರ ದಿನ ಮಾತ್ರ ಅಲ್ಲಿ ಮಹಾಯಾಜಕನು ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ದೇವರಿಗೆ ಆತನು ಸ್ತುತಿ ಸಲ್ಲಿಸ್ತಾ ಇದ್ದನು. And only the high priest go and touch that place or go to that place. ಮಹಾಯಾಜಕನು ಮಾತ್ರ ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು. But here we see that Hophni and Phinehas went and took the ark from the holiest of holy place. ಇಲ್ಲಿ ನಾವು ನೋಡ್ತೇವೆ ಒಫ್ನಿ ಮತ್ತು ಫಿನೆಹಾಸನು ಆ ಮಹಾಪರಿಶುದ್ಧ ಸ್ಥಳದಿಂದ ಮಂಜೂಷವನ್ನು ತೆಗೆದುಕೊಂಡು ಬರ್ತಾರೆ. But we see that Eli never blocked that. Eli never blocked them to take that from the tabernacle. ಎಲಿಯನ್ನು ಇವರನ್ನು ತಡೆಗಟ್ಟಲಿಲ್ಲ ಆ ಮಂಜೂಷವನ್ನು ತೆಗೆದುಕೊಂಡು ಹೋಗಬಾರದೆಂಬುದಾಗಿ. So the throne of God was taken away from the place which it should be. ಆ ದೇವರ ಸಿಂಹಾಸನ ಎಲ್ಲಿರ್ಬೇಕಾಯ್ತು ಅಲ್ಲಿರ್ಲಿಲ್ಲ, ಅಲ್ಲಿಂದ ಅವರು ಹೊರಗಡೆ ತೆಗೆದುಕೊಂಡು ಹೋದರು. So God is using this time to teach both Israel and also the Philistines. ದೇವರು ಈ ಸಮಯವನ್ನು ಇಸ್ರಾಯೇಲರಿಗೂ ಮತ್ತು ಫಿಲಿಸ್ಟಿಯರಿಗೂ ಇಬ್ಬರಿಗೂ ಪಾಠ ಕಲಿಸಬೇಕೆಂಬುದಾಗಿ ತೀರ್ಮಾನಿಸಿದ್ದಾನೆ. Verse 11 we read that Hophni, and verse 11 also the ark of the God was captured and the two sons of Eli, Hophni and Phinehas died. ದೇವರ ಮಂಜೂಷವು ಶತ್ರು ವಶವಾಯಿತು, ಏಲಿನ ಮಕ್ಕಳಾದ ಹೋಫ್ನಿ ಮತ್ತು ಫಿನೆಹಾಸರು ಹತರಾದರು. So both the children were died at the war. ಅಲ್ಲಿ ಇಬ್ಬರು ಮಕ್ಕಳು ಆ ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದರು. So here there comes the word of the prophet which talked to Eli before is coming true. ಇಲ್ಲಿ ಆ ಪ್ರವಾದಿ ಹೇಳಿದ್ದ ಪ್ರವಾದನೆಯು ಇಲ್ಲಿ ನೆರವೇರ್ತಾ ಇದೆ ಮತ್ತು ಸತ್ಯವಾಗಿ ನಡೆದಿತ್ತು. Before we read that the same day both of them were died. ಅಲ್ಲಿ ನೋಡ್ತೇವೆ ಒಂದೇ ದಿನದಲ್ಲಿ ಇಬ್ಬರು ಹತರಾದರು ಎಂಬುದಾಗಿ ನೋಡುತ್ತೇವೆ. When we go to verse 12 to 18 we see that high priest Eli was also dead. 12ರಿಂದ 18ನೇ ವಾಕ್ಯದಲ್ಲಿ ನೋಡುವಾಗ ಮಹಾಯಾಜಕನಾದ ಎಲಿಯನು ಸಹ ಅಲ್ಲಿ ಮರಣ ಹೊಂದಿದನು ಎಂಬುದಾಗಿ. So he was worried about the safety of the ark. ಆತನು ಮಂಜೂಷದ ಒಂದು ಸಂರಕ್ಷಣೆ ಕುರಿತು ಆತನು ಚಿಂತಾಜನಕನಾಗಿದ್ದನು. So he was trembling for that safety. ಅದರ ಸಂರಕ್ಷಣೆಗಾಗಿ ಆತನು ನಡುಗುತ್ತಾ ಇದ್ದನು. But didn't Eli realize that God was still on the heavenly throne, even if his earthly throne had been
cheapened or transformed into good luck charm. ಅಲ್ಲಿ ನಾವು ನೋಡ್ತೇವೆ ಒಳ್ಳೆ ಸೂಚಕ ಕಾರ್ಯಕ್ಕೆ ಭೂಮಿಯಲ್ಲಿ ಈ ಮಂಜೂಷ ಪೆಟ್ಟಿಗೆ ದೇವರ ಸಿಂಹಾಸನವು ಅದು ಹೋಗಿದ್ರು ಸಹ ನಿಜವಾದ ಸಿಂಹಾಸನ ಅದು ಪರಲೋಕದಲ್ಲಿದೆ ಎಂಬುದಾಗಿ. So wasn't the Lord able to protect his own ark of covenant? ದೇವರು ತನ್ನ ಸ್ವಂತ ಮಂಜೂಷವನ್ನು ಆತನು ಸಂರಕ್ಷಿಸಲು ಸಾಧ್ಯವಾಗ್ಲಿಲ್ವಾ? He can keep his glory. He's the all glorious God. Pardon, brother? He's the all glorious God. ಆತನು ಮಹಿಮೆಯ ದೇವರಾಗಿದ್ದಾನೆ. When Eli heard about this, he died. When we come down, we see that. ಅಲ್ಲಿ ಕೆಳಗೆ ನಾವು ನೋಡುವಾಗ and verse 12 to 18 we read how he died. ಅಲ್ಲಿ ನೋಡ್ತೇವೆ 12ರಿಂದ 18 ಯಾವ ರೀತಿಯಾಗಿ ಎಲಿಯನು ಸತ್ತನೆಂಬುದಾಗಿ. And verse 18 then 17 so the messenger answered and said, Israel had failed before Philistine, and there has been a great slaughter among the people. Also your two sons Hophni and Phinehas are dead, and the ark of God has been captured. ಅಲ್ಲಿ ಸುದ್ದಿಗಾರನು ಬಂದು ತಿಳಿಸುವಾಗ ಅವನು ಏಲಿಗೆ ಇಸ್ರಾಯೇಲರು ಫಿಲಿಸ್ತಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು, ನಿನ್ನ ಇಬ್ಬರು ಮಕ್ಕಳಾದ ಓಫ್ನಿ ಮತ್ತು ಫಿಲಿಸ್ತರು ಸತ್ತರು, ದೇವರ ಮಂಜೂಷವು ಶತ್ರು ವಶವಾಯಿತು ಎಂದು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. So 18 also, brother. ಆ ಮುದುಕನು ಸ್ಥೂಲಕಾಯನು ಆದ ಎಲಿಯನು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲರನ್ನು 40 ವರ್ಷ ಪಾಲಿಸಿದನು. So here we see that he fell off the seat backward by the side of the gate, and his neck was broken, and he died. ಆತನು ಆ ಕುರ್ಚಿಯಿಂದ ಹಿಂದೆ ಬಿದ್ದು ತನ್ನ ಕುತ್ತಿಗೆ ಮುರಿದು ಸತ್ತೋದನೆಂಬುದಾಗಿ ನೋಡುತ್ತೇವೆ. So here, when he was worried about the safety of the ark, but he cannot protect that, and he died. ಆತನು ಆ ಮಂಜೂಷದ ಸಂರಕ್ಷಣೆ ಮಾಡೋಕ್ಕಾಗ್ಲಿಲ್ಲ ಎಂಬುದಾಗಿ ತಿಳಿದು ಆತನು ಮರಣ ಹೊಂದಿದ್ದಾನೆಂಬುದಾಗಿ ನಾವು ನೋಡ್ತೇವೆ. So death of Eli and his two sons, a beginning of the fulfillment of God's prophecy that Eli's branch of the priesthood would be destroyed and a new line will be introduced. ಅಲ್ಲಿ ನಾವು ನೋಡ್ತೇವೆ ಏಲಿಯನು ಮತ್ತು ಆತನ ಇಬ್ಬರು ಮಕ್ಕಳು ಸಾಯುವುದನ್ನು ಮತ್ತು ಆತನ ಯಾಜಕ ವಂಶಕ್ಕೆ ಅಲ್ಲಿ ಅಂತ್ಯವಾಯಿತು ಎಂಬುದಾಗಿ ನೋಡ್ತೇವೆ. So God is going to anoint Samuel instead of Eli and his family. ದೇವರು ಏಲಿಯನು ಮತ್ತು ಆತನ ಕುಟುಂಬವನ್ನು ಬಿಟ್ಟು ದೇವರು ಸಾಮ್ಯಲನ್ನು ಅಭಿಷೇಕ ಮಾಡಲಿದ್ದಾನೆ. So Hophni and Phinehas was not worried about the ark, and they used as an instrument to get a victory, but Eli was worried about his safety. ಆದ್ರೆ ಎಲಿಯನು ಅಲ್ಲಿ ನೋಡುವಾಗ ಏಲಿನು ಈ ಮಂಜೂಷದ ರಕ್ಷಣೆ ಕುರಿತು ಆತನು ಯೋಚಿಸ್ತಾ ಇದ್ದನು. ಆದ್ರೆ ಆತನ ಮಕ್ಕಳಾದ ಫಿನಿಯಾಸನು ಓಪ್ನಿಯು ಅದರ ವಿಷಯವಾಗಿ ಚಿಂತೆ ಇಲ್ಲ, ಅವರಿಗೆ ಜಯ ಸಿಗ್ಬೇಕೆಂಬುದಾಗಿ ಆ ಮಂಜೂಷವನ್ನು ತೆಗೆದುಕೊಂಡು ಬಂದಿದ್ದರು. But when we come down, we see that there is another woman. Her name is we don't know his name. Phinehas' wife was with child due to be delivered. ಅಲ್ಲಿ ಕೆಳಗೆ ಬರುವಾಗ ನೋಡ್ತೇವೆ ಫಿನಿಯಾಸನ ಹೆಂಡತಿ ಅಲ್ಲಿ ನೋಡ್ತೇವೆ, ಅವಳು ಮಗು ಹೊರುವಂತ ಸಮಯವಾಗಿತ್ತು. So can you read 19, brother? ಫಿನಿಯಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿದ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರು ವಶವಾದದನ್ನು ಮಾವನು ಗಂಡನು ಹತರಾದದನ್ನು ಕೇಳಿದೊಡನೆ ಪ್ರಸವ ವೇದನೆ ಉಂಟಾಗಿ ಮಗುವನ್ನು ಎತ್ತಳು. So she heard that she was pregnant, and that pain came and she gave birth to a child. ಅವಳು ಪ್ರಸವ ವೇದನೆ ಉಂಟಾಗಿ ಮಗುವನ್ನು ಎತ್ತಳು ಎಂಬುದಾಗಿ ನೋಡ್ತೇವೆ. That the news of that the taken the ark away, and his husband and her brother-in-law died. That affected her very greatly. ತನ್ನ ಮಾವ ಮತ್ತು ತನ್ನ ಗಂಡ ಮತ್ತು ಮಂಜೂಷವು ಶತ್ರುವಶವಾದ ಕಾರಣ ಅವಳಿಗೆ ತುಂಬಾ ವೇದನೆ ಉಂಟಾಯಿತು. But the important part of her words is verse 21 and 22.
ಅವಳ ಜೀವಿತದಲ್ಲಿ ಬಹಳ ಮುಖ್ಯವಾದ ಮಾತು ಯಾವ್ದಂದ್ರೆ 21-22ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತೀವಿ. Yeah, read brother. ದೇವರ ಮಂಜೂಷವು ಶತ್ರುವಶವಾದುದರಿಂದಲೂ ಮಾವನು ಗಂಡಲು ಮೃತ್ಯು ಹೊಂದಿದ್ದರಿಂದಲೂ ಮಹಿಮೆಯು ಇಸ್ರಾಯೇಲನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದುದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತು ಅಂತ ಹೇಳಿದಳು. So here we see that the glory has departed from Israel. ಇಲ್ಲಿ ಇಸ್ರಾಯೇಲಿನಿಂದ ಆ ದೇವರ ಮಹಿಮೆ ಹೋಯಿತೆಂದು ಹೇಳಿದಳು. She is not worried about the death of his husband and husband's brother. ಇಲ್ಲಿ ನಾವು ನೋಡ್ತೇವೆ ಎಲಿ ಮತ್ತು ಆತನ ಮಕ್ಕಳು ಅಥವಾ ಇವರ ಗಂಡ ತೀರಿ ಹೋದ ಎಂಬುದಾಗಿ ಆ ಚಿಂತೆ ಇಲ್ಲ. But she have worried about the glory has departed from Israel. ಅಲ್ಲಿ ಹೇಳ್ತಾ ಇದ್ದಾಳೆ ಆ ದೇವರ ಮಹಿಮೆಯು ಇಸ್ರಾಯೇಲಿಂದ ಹೋಯಿತು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. So she give her child the name having the same meaning, Ichabod. ಅಲ್ಲಿ ಅದೇ ರೀತಿಯಾದ ಅರ್ಥ ಇರುವಂತಹ ಮಗುಗೆ ಹೆಸರಿಡ್ತಾಳೆ ಇಕಬೋದ್ ಎಂಬುದಾಗಿ. So the presence of the glory of God was a sign of the presence of God in the midst of Israel when they're camping in the wilderness. ಅವರು ಅರಣ್ಯದಲ್ಲಿ ಅವರು ವಾಸ ಮಾಡುತ್ತಿದ್ದಾಗ ಆ ದೇವರ ಪ್ರಸನ್ನತೆಯು ಯಾವಾಗಲೂ ಅವರ ಸಂಗಡ ಇರ್ತಾ ಇತ್ತು, ಅದೇ ಅವರಿಗೆ ಇರ್ತಾ ಇತ್ತು. But now the glory departed. ಈಗ ನೋಡ್ತೇವೆ ಆ ಮಹಿಮೆಯು ಅವರನ್ನು ಬಿಟ್ಟು ಹೋಯಿತು. So when King Solomon dedicated the temple, the glory of God returned. We read in 1 Kings chapter 8 verse 10. ಒಂದು ಅರಸ 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ದೇವರ ವಾಕ್ಯ ಓದಿದಾಗ ಸಾಲಮೋನು ತನ್ನ ಆಲಯವನ್ನು ಪ್ರತಿಷ್ಠಾಪಿಸಿದಾಗ ಆ ದೇವರ ಮಹಿಮೆ ಬಂತು ಎಂಬುದಾಗಿ ನೋಡ್ತೇವೆ. ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತ್ತು. So the glory of the God came back to Israel and to the temple when he dedicated the temple. Solomon dedicated the temple. ಸಾಲಮೋನು ದೇವರ ಆಲಯವನ್ನು ಪ್ರತಿಷ್ಠಾಪಿಸಿದಾಗ ಆ ದೇವರ ಮೇಘವು ಮಹಿಮೆಯು ಪುನಃ ಇಳಿದು ಬಂತು ಎಂಬುದಾಗಿ ನಾವು ನೋಡ್ತೇವೆ. When we come forward, we know that that the prophet Ezekiel saw the glory have left the temple and the city. In Ezekiel chapter 8:4 and 9:3, we don't have to read that. In Ezekiel, the book of Ezekiel, we see that. ಎಜೆಕಿಯಲ್ 8ರಿಂದ 10ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ದೇವರ ಮಹಿಮೆಯು ಆಲಯವನ್ನು ಬಿಟ್ಟು ಹೊರಗೆ ಹೋಗುವುದನ್ನು ಆತನು ಕಾಣುತ್ತಾನೆ. The sin of the people was so abundant, so because of that, the glory of the Lord have gone from the city and from the temple. ಅಲ್ಲಿ ನೋಡ್ತೇವೆ ದೇವ ಜನರ ಪಾಪವು ಅಷ್ಟಾಗಿತ್ತು, ಅದು ತುಂಬಾ ಹೆಚ್ಚಾಗಿದ ಕಾರಣ ದೇವರ ಮಹಿಮೆಯು ಪಟ್ಟಣವನ್ನು ಮತ್ತು ದೇವರ ಆಲಯವನ್ನು ಬಿಟ್ಟು ಹೋಯಿತು ಎಂಬುದಾಗಿ ನೋಡುತ್ತೇವೆ. But when we come to Ezekiel chapter 43 verse 1 to 5, Ezekiel also saw the future millennial temple and the return of the glory of God. ಎಜೆಕಿಯಲ್ 43ನೇ ಅಧ್ಯಾಯದಲ್ಲಿ ನಾವು ಪುನಃ ನೋಡುವಾಗ 1000 ವರ್ಷದಲ್ಲಿ ಇರುವಂತ ಆ ದೇವರ ಆಲಯ ಪುನಃ ಮತ್ತು ದೇವರ ಮಹಿಮೆ ಬರುವುದನ್ನು ಕಾಣುತ್ತಾನೆ. So the glory of the Lord didn't return to the earth until the birth of Jesus Christ. ಈ ದೇವರ ಮಹಿಮೆಯು ಕರ್ತದ ಯೇಸು ಸ್ವಾಮಿ ಹುಟ್ಟುವರೆಗೂ ಅದು ಪುನಃ ಲೋಕಕ್ಕೆ ಬಂದಿಲ್ಲ. The savior of the world, ಲೋಕ ರಕ್ಷಕನು. Today God's glory dwells in his people individually. ಇಲ್ಲಿ ನೋಡ್ತೇವೆ ಆ ದೇವರ ಮಹಿಮೆ ಪ್ರತಿಯೊಬ್ಬರ ಜೀವಿತದಲ್ಲೂ ಅದು ವಾಸಿಸುತ್ತದೆ. So when Jesus Christ came and he established the church, and is also dwelling in the church. ಯೇಸು ಸ್ವಾಮಿ ಬಂದು ಆಲಯವನ್ನು ಸಭೆಯನ್ನು ಸ್ಥಾಪಿಸಿದಾಗ ಅಲ್ಲಿ ದೇವರ ಮಹಿಮೆಯು ಇರುತ್ತದೆ. God is pleased to make us his own temple. ದೇವರು ನಮ್ಮನ್ನೇ ತನ್ನ ದೇವರ ಆಲಯವಾಗಿ ಆತನು ನೇಮಿಸಲಿ ಆತನಿಗೆ ಸ್ವಂತ ತುಂಬಾ ಇಷ್ಟವಾಗಿದೆ. Shall we read 1 Corinthians chapter 6 verse 19 and 20? 1 ಕೊರಿಂಥ್ಯ 6ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿರ್ತದೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದ್ದೆಂಬುದಾಗಿ ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ.
So we are having a great privilege to become the children of God and also the temple of God. ನಮಗೆ ಒಂದು ದೊಡ್ಡ ವಿಶೇಷವಾದ ಕಾರ್ಯ ಇದೆ. ನಾವು ದೇವರ ಮಕ್ಕಳಾಗೋದಕ್ಕೂ ಮತ್ತು ದೇವರ ಆಲಯವಾಗೋದಕ್ಕೂ ನಮಗೆ ದೇವರು ಒಂದು ವಿಶೇಷವಾದ ಸಂಗತಿಯನ್ನು ಕೊಟ್ಟಿದ್ದಾನೆ. Your body is a temple of the Holy Spirit, in who is in you, whom you have from God, and you are not your own. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದಾಗಿಯೂ ಮತ್ತು ನೀವು ನಿಮ್ಮ ಸ್ವಂತ ಸತ್ತಲ್ಲ. So sometimes we think that we are ours. ಕೆಲ ಸಮಯದಲ್ಲಿ ನಾವು ತಿಳ್ಕೊಳ್ತೇವೆ ಈ ದೇಹವು ನಮ್ಮದೆಂಬುದಾಗಿ. Our decisions, our will and our actions will show that that fellow is for his own purpose, living in this world. ನಾವು ತಿಳ್ಕೊಳ್ತೇವೆ ನಮ್ಮ ಕಾರ್ಯಗಳ ಮೂಲಕ, ನಮ್ಮ ಎಲ್ಲ ಆಲೋಚನೆಗಳ ಮೂಲಕ ಲೋಕದಲ್ಲಿ ಜೀವಿಸ್ತಾ ಇರೋದು ನಮ್ಮ ಸ್ವಂತ ಇಷ್ಟ ಪ್ರಕಾರ ಎಂಬುದಾಗಿ. We have to understand that we are brought at a price, therefore glorify God in your body. ನಾವು ತಿಳ್ಕೊಳ್ಬೇಕು, ನಾವು ಒಂದು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೋಸ್ಕರ. And in your spirit, which are God's. ಆತ್ಮದಲ್ಲಿ ಜೀವಿಸ್ಕ ಅದು ದೇವರದೆಂಬುದಾಗಿ. So as the children of God, now we are the temple of God and the glory indwells in us. ನಾವೀಗ ದೇವರ ಮಕ್ಕಳಾಗಿ ಆ ದೇವರ ಮಹಿಮೆಯು ನಮ್ಮಲ್ಲಿಗೆ ವಾಸಿಸುತ್ತದೆ. So we are not like Hophni and Phinehas, we are not like Eli. We have to keep that glory. ನಾವು ಏಲಿಯ ರೀತಿಯಾಗಿ ಅಥವಾ ಆತನ ಮಕ್ಕಳಾದ ಓಫ್ನಿಯ ಮತ್ತು ಫಿನಿಯಾಸನ ರೀತಿಯಲ್ಲ, ಆ ದೇವರ ಮಹಿಮೆಯನ್ನು ನಾವು ಇಟ್ಕೊಳ್ಳಬೇಕು. We have to give importance that the glory of God indwelling in us. ನಾವು ಬಹಳ ಪ್ರಾಮುಖ್ಯವಾಗಿ ತಿಳಿದುಕೊಳ್ಬೇಕು ದೇವರ ಮಹಿಮೆ ನಮ್ಮಲ್ಲಿ ಜೀವಿಸ್ತಾ ಇದೆ ಎಂಬುದಾಗಿ. When we come to Ephesians chapter 2 verse 19 to 22, ಎಫೆಸಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ಓದುವಾಗ, so we read there, brother, can you read that? 2:19 and 20, brother. Yeah. ನಾನಂತೂ 22 ವರ್ಸ್ ಬ್ರದರ್ 19. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯು ನಿರಾರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. So here apostle is talking about or giving an example of a building which is built for the Lord. ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ ದೇವರಿಗೋಸ್ಕರ ಕಟ್ಟಲ್ಪಟ್ಟ ಒಂದು ಕಟ್ಟಡ ವಿಷಯವಾಗಿ. So Christ is the chief cornerstone. ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿಯೇ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆಂಬುದಾಗಿ. So in whom the whole building being fitted together grow into a holy temple in the Lord. ಅದೆಲ್ಲ ಕೂಡಿಸಲ್ಪಟ್ಟು ಒಂದು ದೇವರ ಆಲಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. So in whom you also are being built together for a dwelling place of God in the Spirit. ಇಲ್ಲಿ ನಾವು ನೋಡ್ತೇವೆ ಆತನಲ್ಲಿ ಸಹ ಪವಿತ್ರಾತ್ಮನ ಮೂಲಕವಾಗಿ ನಾವು ನಿವಾಸ ಸ್ಥಾನವಾಗಲಿಕ್ಕೆ ಆತನ ಸಂಗಡ ಕಟ್ಟಲ್ಪಟ್ಟಿದ್ದೇವೆ. So dearly beloved, we are built together as a temple also, as a church. ಇಲ್ಲಿ ನಾವು ನೋಡ್ತೇವೆ ಸಭೆಯಾಗಿ ಕಟ್ಟಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. So we are individually holy, and holiness, the God's glory is in us. ನಾವು ವೈಯಕ್ತಿಕವಾಗಿ ಪರಿಶುದ್ಧರಾಗಿದ್ದೇವೆ ಮತ್ತು ವೈಯಕ್ತಿಕವಾಗಿ ದೇವರ ಆ ಮಹಿಮೆ ನಮ್ಮಲ್ಲಿದೆ. And also we collectively come together as a church. That's also the glory of God indwells within us. ನಾವು ಸಭೆಯಾಗಿ ಜೊತೆಗೆ ಕೂಡಿ ಬರುವಾಗ ಅಲ್ಲೂ ಸಹ ದೇವರ ಮಹಿಮೆಯು ನೆಲೆಗೊಳ್ಳುತ್ತದೆ ಎಂಬುದಾಗಿ ನೋಡ್ತೇವೆ. So we are built together for the glory of God. ನಾವು ದೇವರ ಮಹಿಮೆಗಾಗಿ ಕಟ್ಟಲ್ಪಟ್ಟಿದ್ದೇವೆ. ಕ್ಷಮಿಸ್ಬೇಕು, ಅವಲೇ ಗಲಾತೆ ಓದಿದ್ದು ಎಫೆಸಿಯ 2:19. So dearly beloved, we have a great responsibility given to us as the children of God. ಪ್ರಿಯರೇ, ನಮಗೆ ದೇವರ ಮಕ್ಕಳಾಗಿ ಹೆಚ್ಚಿನ ಜವಾಬ್ದಾರಿ ಕೊಡಲ್ಪಟ್ಟಿದೆ. So we are not worried about about Eli. ನಾವು ಏಲಿ ಬಗ್ಗೆ ಚಿಂತೆ ಮಾಡೋದು ಬೇಡ. But we are just like Eli's daughter-in-law. We are worried about the glory of God.
ನಾವು ಏಲಿಯ ಸೊಸೆಯ ರೀತಿಯಲ್ಲಿ ಇರ್ಬೇಕು, ಆ ದೇವರ ಮಹಿಮೆ ಕುರಿತು ನಾವು ಚಿಂತಾಗ್ರಸ್ತರಾಗಿರ್ಬೇಕು. So God will keep the church. You don't have to worry about the safety of the church. ದೇವರ ಮಕ್ಕಳು, ದೇವರು ತನ್ನ ಮಕ್ಕಳು ಸಭೆಯ ಕುರಿತು ಅವರು ಚಿಂತೆ ಮಾಡಬೇಕಾಗಿ ಮತ್ತು ರಕ್ಷಣೆ ಕುರಿತು ಆತನು ಯೋಚಿಸ್ತಾ ಇದ್ದಾನೆ. But we should be worried about the glory of God. ಆದ್ರೆ ನಾವು ದೇವರ ಮಹಿಮೆಗಾಗಿ ಚಿಂತೆ ಪಡುವರಾಗಿರ್ಬೇಕು. If the glory of God gone from in the midst of us, then everything will gone. ದೇವರ ಮಹಿಮೆಯು ನಮ್ಮ ಮಧ್ಯದಿಂದ ಹೋಗುದಾದ್ರೆ ಎಲ್ಲವೂ ಹೋಗಿದ ರೀತಿಯಲ್ಲಿ ಆಗುತ್ತದೆ. So the ark is gone to the hand of Philistines. ಇಲ್ಲಿ ಆ ಮಂಜೂಷವು ಫಿಲಿಸ್ಟಿಯರ ಹಸ್ತಕ್ಕೆ ಹೋಗಿದೆ. So now the ark was in their hand. ಈಗ ಮಂಜೂಷವು ಅವರ ಕೈಯಲ್ಲಿದೆ. And God is going to teach them a lesson also. ದೇವರು ಅವರಿಗೂ ಒಂದು ಪಾಠ ಕಲಿಸಲಿದ್ದಾನೆ. So they brought into the when you go to chapter 5, they brought into the house of Dagon to set it by Dagon. ಅಲ್ಲಿ 5ನೇ ಅಧ್ಯಾಯಕ್ಕೆ ನೋಡುವಾಗ ಅವರು ದಾಗೋನ ಗುಡಿಗೆ ಒಯ್ದು ದಾಗೋನಲ್ಲಿ ಆ ಮಗ್ಗುಲಲ್ಲಿ ಇಟ್ಟರೆಂಬುದಾಗಿ ನೋಡ್ತೇವೆ. So in the early morning there was Dagon fallen into his face to the earth before the ark of the Lord. ಅಲ್ಲಿ ನೋಡ್ತೇವೆ ಆ ಮಂಜೂಷರ ಮುಂದೆ ದಾಗೋನನ್ನು ಬೋರಲಾಗಿ ಬಿದ್ದಿದ್ದನೆಂಬುದಾಗಿ ನಾವು ನೋಡ್ತೇವೆ. So they took Dagon and set it in its place again. ದಾಗೋನನ್ನು ತಿರುಗಾ ತೆಗೆದು ನಿಲ್ಲಿಸಿದರು. So next day when they come, we see that again falling down. ಮುಂದಿನ ದಿನ ಬೆಳಗ್ಗೆ ಬಂದು ನೋಡುವಾಗ ದಾಗೋನು ತಿರುಗಾ ಕೆಳಗೆ ಬಿದ್ದಿದ್ದನ್ನು ನೋಡ್ತಾರೆ. Fallen on his face to the ground before the ark of the Lord, the head of dragon and both the palms of his hands were broken off on the threshold. Dragon's torso was left of it. ಅಲ್ಲಿ ನೋಡ್ತೇವೆ ದಾಗೋನ ತಲೆಯು ಕೈ ಕಡಿಯಲ್ಪಟ್ಟಿತ್ತು, ಹೊಸ್ತಿಲಿನ ಮೇಲೆ ಬಿದ್ದಿತ್ತು ಎಂಬುದಾಗಿ, ಮಂಡೆ ಮಾತ್ರ ಯೆಹೋವನ ಮಂಜೂಷ ಮುಂದೆ ಬಿದ್ದಿತ್ತು ಎಂಬುದಾಗಿ ನೋಡ್ತೇವೆ. So no gods can stand before our God, Almighty God. ನಮ್ಮ ದೇವರ ಮುಂದೆ ಯಾರು ಸಹ ನಿಲ್ಲಕ್ಕೆ ಸಾಧ್ಯವಾಗುವುದಿಲ್ಲ. They are all gods made by hands. ಅವರೆಲ್ಲ ನಮ್ಮ ಕೈಗಳಿಂದ ಮಾಡಲ್ಪಟ್ಟ ದೇವರು ಎಂಬುದಾಗಿ ನೋಡ್ತೇವೆ. They don't have power or life. ಅವ್ರಿಗೆ ಯಾವುದೇ ಜೀವ ಅಥವಾ ಶಕ್ತಿ ಇರುವುದಿಲ್ಲ. But our God is an Almighty God. ನಮ್ಮ ದೇವರು ಸರ್ವಶಕ್ತನಾದ ದೇವರು. No evil can stand before him. ಯಾವುದೇ ದುರಾತ್ಮಗಳು ಆತನ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. So the priest and dragon house were tread and the threshold of dragon in Ashur on to this day. But the hand of the Lord was, verse 6, but the hand of the Lord was heavy on the people of Ashur, and he revenged them and struck them with tumors, both Ashur and its territory. ಅಲ್ಲಿ ನಾವು ನೋಡ್ತೇವೆ ದೇವರ ಹಸ್ತವು ಅಶೋತ ದಿನದವರಿಗೆ ಬಾಧಕವಾಯಿತು. ಆತನು ಆ ನಗರದಲ್ಲಿಯೂ ಅದರ ಗ್ರಾಮದಲ್ಲಿಯೂ ಗಡ್ಡೆ ರೋಗವನ್ನು ಬರಮಾಡಿ ಇವುಗಳಿಗೆ ಹಾಳು ಮಾಡಿದನೆಂಬುದಾಗಿ ನೋಡ್ತೇವೆ. So they want to take the dragon from the ark from their place. ಅವರು ಆ ಸ್ಥಳದಿಂದ ಮಂಜೂಷವನ್ನು ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಬಯಸಿದರು. Then they sent the ark to the carried to Gath. ಅಲ್ಲಿಂದ ಗತ್ ಊರಿಗೆ ಅವರು ಕಳುಹಿಸಿದರೆಂಬುದಾಗಿ ನೋಡುತ್ತೇವೆ. Then the people were worried about there, and they were so struck by the Lord. ಅಲ್ಲೂ ಸಹ ಆ ಜನರಿಗೆ ಬಾಧಕವಾಯಿತು. They also had tumors and broke out of them in their midst. ಅವ್ರಿಗೂ ಸಹ ಅಲ್ಲಿ ಗಡ್ಡೆ ರೋಗ ಬಂದಿತ್ತು ಮತ್ತು ಅವರ ಮಧ್ಯದಲ್ಲಿ ಸಮಸ್ಯೆ ಉಂಟಾಯ್ತು ಎಂಬುದಾಗಿ ನೋಡುತ್ತೇವೆ. Then they sent to Ekron. ಅವರು ಎಕ್ರೋನಿಗೆ ಕಳಿಸಿದರು. And the people of Ekronites, they are crying and they say, "Have brought the ark of the God of Israel to us to kill us and our people." ನೀವು ಈ ಮಂಜೂಷವನ್ನು ನಮ್ಮ ಜನರನ್ನು ಸಾಯಿಸುವುದಕ್ಕಾಗಿ ಮತ್ತು ಅನೇಕ ರೋಗಗಳಿಂದ ಬಾಧಿಸುವುದಕ್ಕಾಗಿ ಕರೆತಂದರೆ ಎಂಬುದಾಗಿ ಹೇಳಿಕೊಂಡ್ರು. So our God is start to punish the people who captured the ark. ನಮ್ಮ ದೇವರು ಯಾರು ಮಂಜೂಷವನ್ನು ತೆಗೆದುಕೊಂಡು ಹೋದರೋ ಅವರಿಗೆ ಶಿಕ್ಷಿಸಲು ಪ್ರಾರಂಭಿಸಿದನು. So all the lords of Philistine gathered together, then they decided to send it away to Israel. ಅಲ್ಲಿ ಫಿಲಿಸ್ಟಿಯರ ಎಲ್ಲ ಹಿರಿಯರು ಸೇರಿ ಅವರು ಮತ್ತೆ ಇಸ್ರಾಯೇಲರಿಗೆ ಕಳಿಸಬೇಕೆಂಬುದಾಗಿ ಯೋಚನೆ ಮಾಡಿದರು. So there was a deadly destruction. When we come to verse 11, we see for there was a deadly destruction throughout all the city, and the hand of God was very heavy there.
ಅಲ್ಲಿ 11ನೇ ವಾಕ್ಯಕ್ಕೆ ಬರುವಾಗ ದೇವರ ಹಸ್ತವು ಅವರಿಗೆ ಬಾಧಕವಾಗಿದ್ದರಿಂದ ಅವರಿಗೆ ಮರಣ ಭಯ ಉಂಟಾಯ್ತು. ಅವರು ಫಿಲಿಸ್ಟಿಯ ಪ್ರಭುಗಳೆಲ್ಲರೂ ಕೂಡಿಸಿ ಅವರಿಗೆ ಇಸ್ರಾಯೇಲರ ದೇವರ ಮಂಜೂಷದಿಂದ ನಮಗೂ ನಮ್ಮ ಜನರಿಗೂ ಮರಣ ಉಂಟಾಗದ ಹಾಗೆ ಅದನ್ನು ಅದರ ಸ್ಥಳಕ್ಕೆ ಕಳಿಸಿ ಬಿಡಿರಿ ಎಂದು ಹೇಳಿದರು. So now the ark was in the city of Philistine. ಇಲ್ಲಿ ಈ ಮಂಜೂಷವು ಫಿಲಿಸ್ಟಿಯ ಪಟ್ಟಣಗಳಲ್ಲಿ ಇತ್ತು. So they want to send this to Israel. ಇದನ್ನು ಇಸ್ರಾಯೇಲರಿಗೆ ಪುನಃ ವಾಪಸ್ ಹಿಂತಿರುಗಿಸಬೇಕೆಂಬುದಾಗಿ ಅವರು ಯೋಚನೆ ಮಾಡಿದರು. So what these people, they're all the priests and all these people gathered together, they decided what to do. They answered chapter 6 verse 4, in the midst we read, they answered 5 golden tumors and 5 golden rats according to the number of the lords of Philistine, for the same plague was on all of you and on your lords. ಜನರು ನಾವು ಪ್ರಾಯಶ್ಚಿತ್ತಾರ್ಥವಾಗಿ ಕಳಿಸತಕ್ಕದೇನು ಎನ್ನಲು ಅವರು ನಿಮಗೂ ನಿಮ್ಮ ಪ್ರಭುಗಳಿಗೂ ಒಂದೇ ವಿಧವಾದ ವ್ಯಾಧಿ ಇರುವುದರಿಂದ ಪ್ರಭುಗಳ ಸಂಖ್ಯೆಗೆ ಸರಿಯಾಗಿ ಬಂಗಾರದ 5 ಗೆಡ್ಡೆಗಳನ್ನು ಇಲಿಗಳನ್ನು ಮಾಡಿಸಬೇಕು ಎಂದು ಹೇಳಿದರು. So they want to send this ark from their midst, because the God cannot live in the midst of Gentiles or in the midst of sinners. ಇಲ್ಲಿ ಈ ಮಂಜೂಷವನ್ನು ಅವರು ಕಳಿಸಬೇಕಂತ ಇದ್ರು. ಯಾಕಂದ್ರೆ ದೇವರು ಅವರು ಶತ್ರುವಿನ ಪಾಳೆ ಆಗ್ಲಿ ಪಾಪಿಗಳ ಮಧ್ಯದಾಗ್ಲಿ ಅನ್ಯರ ಮಧ್ಯದಲ್ಲಿ ಇರಲು ಬಯಸುವುದಿಲ್ಲ. So verse 6 we read again, why then do you harden your hearts as the Egyptians and Pharaoh hardened their hearts when he did mighty things among them? Did they not let the people go that they might depart? ನೋಡ್ತೇವೆ 6ನೇ ವಾಕ್ಯದಲ್ಲಿ, ಐಗುಪ್ತರಂತೆಯೂ ಫರೋನಂತೆಯೂ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವುದಕ್ಕೆ ಇಸ್ರಾಯೇಲರನ್ನು ಕಳಿಸಲಲ್ಲದೆ ಇವರನ್ನು ಯೆಹೋವನು ಎಷ್ಟು ವಿಧವಾಗಿ ಬಾಧಿಸಬೇಕಾಯಿತಲ್ಲ. So they have an example before them that what happened to Egypt. ಅಲ್ಲಿ ಅವರಿಗೆ ಒಂದು ಉದಾಹರಣೆ ಇದೆ ಐಗುಪ್ತ ದೇಶದಲ್ಲಿ ಏನ್ ನಡೆಯಿತು ಎಂಬುದಾಗಿ. When they hardened their heart, what happened? They have gone through more plagues. ಅವರಿಗೆ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವಾಗ ಅನೇಕ ಬಾಧೆಗೆ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. They have gone through severe plagues. ಅವರು ಕಠಿಣವಾದ ಪಿಡುಗುಗಳನ್ನು ಎದುರಿಸಬೇಕಾಗಿತ್ತು. So they have an example there. ಅಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. In the word of God we have a lot of examples how we have to relate with God. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿದೆ ದೇವರೊಟ್ಟಿಗೆ ನಾವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ. How here we have to give importance to our Christian life. ನಮ್ಮ ಕ್ರೈಸ್ತಿಯ ಜೀವಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. Sometimes we harden our heart regarding the things which the sin in our midst. ನಮ್ಮ ಮಧ್ಯದಲ್ಲಿ ಪಾಪಗಳು ಇರುವಾಗ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ತೇವೆ. You are not going to repent and you continue in the sin. ನಾವು ಪ್ರಾಯಶ್ಚಿತ್ತ ಪಡುವುದಿಲ್ಲ, ಆದರೆ ಪಾಪದಲ್ಲೇ ಇನ್ನು ಮುಂದುವರಿಯವರಾಗಿರ್ತೇವೆ. So the hardened heart will get more punishment, just like the Pharaoh and the Egyptians got. ಕಠಿಣಪಡಿಸಿಕೊಳ್ಳುವ ಹೃದಯಕ್ಕೆ ಹೆಚ್ಚಿನ ಶಿಕ್ಷೆ ಬರ್ತದೆ. ಯಾವ ರೀತಿಯಾಗಿ ಐಗುಪ್ತ ದೇಶದಲ್ಲಿ ಫರೋನು ಕಠಿಣಪಡಿಸಿಕೊಂಡಾಗ ಶಿಕ್ಷೆ ಬಂದಂತೆ. Now still we see that they want to test this whether it is from the God or not. ಅವರು ದೇವರನ್ನು ಪರೀಕ್ಷಿಸಲು ಇಷ್ಟಪಡುತ್ತಾರೆ, ಇದು ದೇವರಿಂದನಾ ಅಥವಾ ದೇವರ ಅಲ್ಲದಿಂದ ಎಂಬುದಾಗಿ. All the deaths and the plague and the sickness came to their midst was sent by God or not. ಅವರು ಪರೀಕ್ಷಿಸಲು ಇಷ್ಟಪಡ್ತಾರೆ, ಈ ಎಲ್ಲ ಕಾಯಿಲೆಗಳು, ಈ ಎಲ್ಲ ಮರಣಗಳು, ಈ ಎಲ್ಲ ಸಂಕಟಗಳು ದೇವರಿಂದ ಬಂದಿದ್ದ ಅಥವಾ ಅಲ್ಲವಾ ಎಂಬುದಾಗಿ. In verse 7 we read, brother can you read it? ಈಗ ನೀವು ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಸಿ, ಹೊಸ ಬಂಡಿಯನ್ನು ಮಾಡಿಸಿ, ಅದಕ್ಕೆ ಹಾಲು ಕರೆಯುವ ಮತ್ತು ಎಂದು ನೊಗೆ ಹೊರದ 2 ಹಸುಗಳನ್ನು ಹೂಡಿ ಆ ಬಂಡಿಯ ಮೇಲೆ ಯೆಹೋವನ ಮಂಜೂಷವನ್ನು ನೀವು ಪ್ರಾಯಶ್ಚಿತ್ತಾರ್ಥವಾಗಿ ಕೊಡುವ ಬಂಗಾರದ ವಸ್ತುಗಳು ಉಳ್ಳ ಚಿಕ್ಕ ಪೆಟ್ಟಿಗೆಯನ್ನು ಇಟ್ಟು ಕಳಿಸಿಬಿಡಿರಿ. ಆ ಹಸುಗಳು ಕರುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿರಿ. Yes, brother. Then they therefore make a new cart. It's chapter 6 verse 7. New cart, take 2 milk cows which have never been yoked, and hitch the cows to their cart and take their cows home away from them. ಅಲ್ಲಿ ನಾವು ನೋಡ್ತೇವೆ, ಒಂದು ಹೊಸ ಬಂಡಿಯನ್ನು ಮಾಡಿಸಿ ಅದಕ್ಕೆ ಹಾಲು ಕರೆಯುವ ಮತ್ತು
ಎಂದು ನೊಗೆ ಹೊರದ 2 ಹಸುಗಳನ್ನು ಹೂಡಿ ಆ ಬಂಡಿಯ ಮೇಲೆ ಯೆಹೋವನ ಮಂಜೂಷವನ್ನು ನೀವು ಪ್ರಾಯಶ್ಚಿತ್ತವಾಗಿ ಕೊಡುವ ಬಂಗಾರ ವಸ್ತುಗಳನ್ನು ಚಿಕ್ಕ ಪೆಟ್ಟಿಗೆಯನ್ನು ಇಟ್ಟು ಕಳಿಸಿ ಬಿಡಿರಿ. And they know that when the cow, that the calf is not with them, the cow will come back, the calf not to the place which they want to go. ಅಲ್ಲಿ ನಾವು ನೋಡ್ತೇವೆ ಹಸು ತನ್ನ ಕರುಗಳು ಇಲ್ಲದೆ ಇರುವಾಗ ಪುನಃ ಅದು ಕರು ಹತ್ರ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. So they don't want to depart from their calf and they don't want to leave the cart alone there. ಅಲ್ಲಿ ನಾವು ನೋಡ್ತೇವೆ ಅಲ್ಲಿ ಆ ಬಂಡಿಯನ್ನು ಆ ಕರುವನ್ನು ಅವು ಬಿಟ್ಟು ಹೋಗುದಿಲ್ಲ ಎಂಬುದಾಗಿ. So now we read that the cows headed, verse 12, the cows headed straight for the road to the Beth-Shemesh and went along the highway, lowing as they went, and did not turn aside to right hand or left. ಕೂಡಲೇ ಹಸುಗಳು ಬೆತ್ಷೆಮೆಷಿಗೆ ರಾಜ್ಯ ಮಾರ್ಗವಾಗಿ ಹಿಡಿದು ಕೂಗುತ್ತಾ ನೆಟ್ಟಿಗೆ ಮುಂದೆ ನಡೆದವು, ಎಡಕ್ಕಾಗ್ಲಿ ಬರಕ್ಕಾಗಿ ತಿರುಗಲಿಲ್ಲ. In Isaiah chapter 1 verse 3 we read like this: the ox knows his owner and the donkey its master's crib. ಅಲ್ಲಿ ನೋಡ್ತೇವೆ ಹಸು ತನ್ನ ಕೊಟ್ಟಿಗೆಗೆ ಅದು ಗೊತ್ತುಂಟು ಎಂಬುದಾಗಿ ನಾವು ನೋಡ್ತೇವೆ. So the people of Israel doesn't know their owner, but the cow and the ox and the donkey, they knows their master's crib. ಅಲ್ಲಿ ನೋಡ್ತೇವೆ ಇಸ್ರಾಯೇಲ್ ತನ್ನ ಯಜಮಾನ ಅವರಿಗೆ ಗೊತ್ತಿಲ್ಲ, ಆದರೆ ಈ ಹಸು ಮತ್ತು ಈ ಕತ್ತೆಗಳಿಗೆ ತಾನು ಇರುವಂತ ಕೊಟ್ಟಿಗೆಗಳು ತಿಳಿದಿದೆ ಎಂಬುದಾಗಿ. We see there that they are not obeying God, but the people are not obeying God. People are not worshiping God, but the cows are obeying the word of God. ಇಲ್ಲಿ ನೋಡ್ತೇವೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ, ಅವರು ದೇವರಿಗೆ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ, ಆದ್ರೆ ಇಲ್ಲಿ ಹಸುಗಳು ದೇವರ ಮಾತಿಗೆ ವಿಧೇಯರಾಗ್ತಾ ಇದೆ ಎಂಬುದಾಗಿ. So that was a sad part of Israel. That was Isaiah told. ಯೆಶಾಯನು ಹೇಳಿದ ಪ್ರಕಾರ ಇದು ನಿಜವಾಗ್ಲೂ ಇಸ್ರಾಯೇಲ್ ಕುರಿತು ತುಂಬಾ ದುಃಖಕರವಾದ ಸುದ್ದಿ. So then we see that the cart came into verse 14. The cart came into the field of Joshua of Beth-Shemesh and stood there. ಆ ಬಂಡಿಯು ಬೆತ್-ಶೆಮೆಷಿನ ನಾದ ಯೋಶುವನ ಹೊಲದಲ್ಲಿ ದೊಡ್ಡ ಕಲ್ಲಿನ ಬಳಿಗೆ ಬಂದು ನಿಲ್ಲಲು ನಾವು ನೋಡ್ತೇವೆ. So there a large stone was there. So they split the wood of the cart and offered the cows as a burnt offering to the Lord. ಅಲ್ಲಿ ನಾವು ನೋಡ್ತೇವೆ ದೊಡ್ಡ ಕಲ್ಲಿತ್ತು, ಆ ಕಲ್ಲಿನ ಬಳಿ ಬಂದು ನಿಂತಾಗ ಅಲ್ಲಿ ಹೋಗಿ ಆ ಬಂಡಿಯ ಕಟ್ಟಿಗೆಗಳನ್ನು ಒಡೆದು ಅಗ್ನಿ ಮಾಡಿ ಹಸುಗಳು ಯಜ್ಞಕ್ಕೋಸ್ಕರ ಆಹುತಿ ಕೊಟ್ಟರು. The Beth-Shemesh is a place where Levites were living. ಇಲ್ಲಿ ನೋಡ್ತೇವೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿ ಲೇವಿಯರು ವಾಸ ಮಾಡುತ್ತಾ ಇದ್ದರು. So the Levites took down the ark of the Lord and the chest that was with it, and it was their article of gold, and put them on the large stone. ಅಲ್ಲಿ ನಾವು ನೋಡ್ತೇವೆ ಲೇವಿಯರು ಯೆಹೋವನ ಮಂಜೂಷನು ಚಿನ್ನದ ವಸ್ತುಗಳನ್ನು ಚಿಕ್ಕ ಪೆಟ್ಟಿಗೆಯನ್ನು ಇಳಿಸಿ ಆ ದೊಡ್ಡ ಕಲ್ಲಿನ ಮೇಲಿಟ್ಟರು. And they made a sacrifice for God. ಆ ದೇವರಿಗೋಸ್ಕರ ಅಲ್ಲಿ ಒಂದು ಯಜ್ಞವನ್ನು ಸಮರ್ಪಿಸಿದರು. They offered the cows as a burnt offering for the Lord. ಆ ಹಸುಗಳನ್ನು ದೇವರಿಗೆ ಯೆಹೋವನಿಗೋಸ್ಕರ ಆಹುತಿ ಮಾಡಿದರು. So the cows are coming from the field. The Philistines were living near the seaside, and that Israel is giving on the mountain side. ಫಿಲಿಸ್ಟಿಯರು ಸಮುದ್ರದ ಬಳಿಯಲ್ಲಿ ಅವರು ವಾಸಿಸ್ತಾ ಇದ್ರು, ಇಸ್ರಾಯೇಲರು ಬೆಟ್ಟದ ಮೇಲೆ ವಾಸಿಸ್ತಾ ಇದ್ರು. So they are going from to the Beth-Shemesh. ಅವರು ಬೆತ್-ಶೆಮೆಷ್ಗೆ ಹೋಗುತ್ತಿರುವಾಗ, so from there we see that they're on the mountain side, and they see a high mountain, a high rock there. ಅಲ್ಲಿ ಒಂದು ದೊಡ್ಡ ಕಲ್ಲಿನ ಬೆಟ್ಟವನ್ನು ನಾವು ನೋಡ್ತೇವೆ. So they sacrificed there. They were a very good beginning, and the Lord was with them, and the ark of the covenant was there. ಅಲ್ಲಿ ಅವಳಿಗೆ ಒಳ್ಳೆ ಪ್ರಾರಂಭವಾಯಿತು, ಯಾಕಂದ್ರೆ ದೇವರ ಮಂಜೂಷ ಇದ್ದ ಕಾರಣ. But after some time we see in verse 19, then he struck the men of Beth-Shemesh because they had looked into the ark of the Lord. He struck 50,070 men of the people, and the people lamented because the Lord has struck the people with a great slaughter. ಅಲ್ಲಿ 19ನೇ ವಾಕ್ಯದಲ್ಲಿ ನೋಡ್ತೇವೆ, ಬೆತ್-ಶೆಮೆಷಿನವರು ಯೆಹೋವನ ಮಂಜೂಷದಲ್ಲಿ ಎಣಕಿ ನೋಡಿದರಿಂದ ಯೆಹೋವನು ಅವರಲ್ಲಿ 70 ಮಂದಿಯನ್ನು ಸಾಯಿಸಿದನು.
ಇದಲ್ಲದೆ 50,000 ಜನರನ್ನು ಮರಣ ಹೊಂದಿದರು. ಯೆಹೋವನು ತಮ್ಮಲ್ಲಿ ಮಹಾನಾಶ ಉಂಟು ಮಾಡಿದಿಂದ ಬೆತ್ಷೆಮೆಷರು ಗೋಳಾಡಿದರು ಎಂಬುದಾಗಿ ನೋಡ್ತೇವೆ. So here we see a good start. They started with worshiping God and praising God for what God have done in their life. ತಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡಿದ್ದಾರೆ ಎಂಬುದಾಗಿ ತಿಳಿದು ಅವರು ದೇವರಿಗೆ ಆರಾಧನೆ ಯಜ್ಞವನ್ನು ಸಮರ್ಪಿಸುವ ಮೂಲಕ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸಿದರು. So that was a very good beginning, and they started there with the Levites who were helped to put that together, and everything was perfect. ಲೇವಿಯರು ಎಲ್ಲದು ಸರಿಯಾಗಿ ಕ್ರಮವಾಗಿ ಮಾಡಿ ಅದು ಒಳ್ಳೆದಾಗಿತ್ತು. Because after some time they found that they want to look the ark. ಕೆಲ ಸಮಯ ಆದ್ಮೇಲೆ ಆ ಮಂಜೂಷ ಪೆಟ್ಟಿಗೆ ಒಳಗೆ ನೋಡಬೇಕೆಂಬುದಾಗಿ ಬಯಸಿದರು. But the ark was in the tabernacle in the holiest of holy place. ಇಲ್ಲಿ ನೋಡ್ತೇವೆ ಆ ಮಂಜೂಷ ಯಾವಾಗ್ಲೂ ಮಹಾಪರಿಶುದ್ಧ ಸ್ಥಳದಲ್ಲಿ ಇರ್ತಾ ಇತ್ತು. When we take the ark, when they moved through the Israelites moved through the desert, they used to cover it first, then only they will take it out. ಇಸ್ರಾಯೇಲರು ಅರಣ್ಯದಲ್ಲಿ ಹೋಗುವಾಗ ಮಂಜೂಷವನ್ನು ಮುಚ್ಚಿ ನಂತರ ಅವರು ಮುಂದೆ ಹೋಗ್ತಾ ಇದ್ರು. That is the job of the high priest, to cover that ark. ಇದು ಮಹಾಯಾಜಕನ ಕೆಲಸ ಆಗಿತ್ತು. ಆ ಮಂಜೂಷನ ಮುಚ್ಚಿ ನಂತರ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾಯ್ತು. Because the glory of God is there. ಯಾಕಂದ್ರೆ ದೇವರ ಮಹಿಮೆಯು ಅಲ್ಲಿದೆ ಎಂಬುದಾಗಿ. That is the seat of glory of God. ಅದು ದೇವರ ಮಹಿಮೆಯ ಒಂದು ಸ್ಥಾನ ಎಂಬುದಾಗಿ ನೋಡ್ತೇವೆ. So they tried to disobey God, and also they tried to take God very lightly. ದೇವರಿಗೆ ಅವಿದ್ಯರಾಗಿದ್ದು ಮತ್ತು ದೇವರನ್ನು ಅವರು ಸರಳವಾಗಿ ತೆಗೆದುಕೊಂಡರು. And because of they looked to the ark, they were struck by God, and so many people died. ಅಲ್ಲಿ ಅವರು ಆ ಮಂಜೂಷವನ್ನು ನೋಡಿದ ಕಾರಣ ಅನೇಕ ಮಂದಿ ಹತರಾದರೆಂಬುದಾಗಿ ನೋಡ್ತೇವೆ. And the men of Bethshemesh said, "Who is able to stand before this holy Lord God? And to whom shall it go up from us?" ಅಲ್ಲಿ ಆ ಬೆತ್ಷೆಮೆಷಿನ ಜನರು ನೋಡಿ, ಅಗಮ್ಯವಾದ ದೇವರ ಯೆಹೋವನ ಮುಂದೆ ಯಾರು ನಿಂತಾರು ಎಂಬುದಾಗಿ ಹೇಳಿದರು. So here they understood the power of God. ಇಲ್ಲಿ ದೇವರ ಶಕ್ತಿಯನ್ನು ಅವರು ತಿಳಿದುಕೊಂಡರು. Who is able to stand before this holy Lord God? ಅಗಮ್ಯವಾದ ದೇವರ ಮುಂದೆ ನಿಲ್ಲಲು ಯಾರಿಗೆ ಸಾಧ್ಯ ಎಂಬುದಾಗಿ ಹೇಳಿದರು. So they are really worried now, because they done sin against the word of God, sin against the commandments of God, and because of their have a great punishment. Lot of people died in their midst. ಅಲ್ಲಿ ಅವರು ದೇವರ ವಾಕ್ಯದ ವಿರುದ್ಧವಾಗಿಯೂ ದೇವರ ಆಜ್ಞೆಯ ವಿರುದ್ಧವಾಗಿ ಅವರು ತಪ್ಪು ಮಾಡಿದ್ದಾರೆ ಎಂಬುದಾಗಿ ತಿಳಿದರು. ಈ ವಿಷಯವಾಗಿ ಅವರು ಬಹಳ ಎದುರಿದ್ದಾರೆ ಎಂಬುದಾಗಿ ನೋಡ್ತೇವೆ. If you are not taking seriously the word of God, the God may struck you. ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ದೇವರು ನಮ್ಮನ್ನು ಸಹ ಹೊಡೆಯಬಹುದು. So here we see that they want to take this precious one from their midst to some other city. ಇಲ್ಲಿ ನಾವು ನೋಡ್ತೇವೆ ಅಮೂಲ್ಯವಾದದ್ದನ್ನು ಈ ಪಟ್ಟಣದಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಲು ಅವರು ಪ್ರಯತ್ನ ಪಡ್ತಾರೆ. Verse 21 we see that, so they sent messengers to the inhabitants of Kiriath Jearim, saying, "The Philistines have brought back the ark of the Lord. Come down and take it up with you." 21ನೇ ವಾಕ್ಯದಲ್ಲಿ ನೋಡ್ತೇವೆ, ಕಿರಿಯಾತರಿಮಿ ಅವರನ್ನ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ಫಿಲಿಸ್ಟಿಯರು ಯೆಹೋವನ ಮಂಜೂಷವನ್ನು ಕಳುಹಿಸಿದ್ದಾರೆ, ನೀವು ಬಂದು ಅದನ್ನು ತೆಗೆದುಕೊಂಡು ಹೋಗಿರಿ ಎಂದು ಹೇಳಿದನು. So what a great loss for the people of Bethshemesh. ಇಲ್ಲಿ ಬೆತ್ಷೆಮೆಷ್ ಜನಕ್ಕೆ ಎಂತ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. Because the ark of the covenant is with them. ಆ ಮಂಜೂಷ ಅವರ ಜೊತೆಗಿದೆ. But they cannot keep the covenants of God, the commandments of God. ಆ ದೇವರ ಮಂಜೂಷ ಮತ್ತು ಆಜ್ಞೆಯನ್ನು ಅವರ ಸಂಗಡ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. So dearly beloved, God have given this Holy Spirit in us. ದೇವರ ಮಕ್ಕಳ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದೆ. He gave us a great privilege to be the temple of God. ಆತನು ನಮ್ಮ ಮಧ್ಯದಲ್ಲಿ ವಾಸುವ ದೇವರ ಆಲಯವಾಗಿ ಕೊಟ್ಟಿದ್ದಾನೆ. But we are not keeping that. God will punish you. ಅದನ್ನು ನಾವು ಇಟ್ಟುಕೊಳ್ಳದೆ ಹೋದರೆ ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ. So that you have to go through the chastisement of God.
ನಾವು ದೇವರ ಶಿಕ್ಷೆಗೆ ಒಳಗಾಗಬೇಕೆಂಬುದಾಗಿ ನಾವು ನೋಡ್ತೇವೆ. So we have to be very careful with that. ಆದ ಕಾರಣ ಈ ವಿಷಯವಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. So we see how God is working and God is fulfilling his promise to Samuel. ಇಲ್ಲಿ ನೋಡ್ತೇವೆ ದೇವರು ತನ್ನ ವಾಗ್ದಾನವನ್ನು ಯಾವ ರೀತಿಯಾಗಿ ಆತನು ಪೂರೈಸ್ತಾನೆ ಎಂಬುದಾಗಿ ಸಾಮ್ಯಲ್ ವಿಷಯದಲ್ಲಿ ನೋಡ್ತೇವೆ. So they lost the high priest Eli and the two sons and this Ark of the Covenant. ಅಲ್ಲಿ ನಾವು ನೋಡ್ತೇವೆ ಮಹಾಯಾಜಕನಾದ ಏಲಿಯನ್ನು ಅವನ ಎರಡು ಮಕ್ಕಳನ್ನು ಮತ್ತು ಮಂಜುಷವನ್ನು ಕಳೆದುಕೊಂಡರೆಂಬುದಾಗಿ ನಾವು ನೋಡ್ತೇವೆ. And the glory of God departed from them. ದೇವರ ಮಹಿಮೆ ಅವರಿಂದ ಹೊರಟು ಹೋಯಿತು ಎಂಬುದಾಗಿ ನೋಡ್ತೇವೆ. So we should be careful in our Christian life. ನಮ್ಮ ಕ್ರೈಸ್ತ ಜೀವಿತದಲ್ಲೂ ನಾವು ಎಚ್ಚರಿಕೆಯಿಂದ ಇರಬೇಕು. When we serve the Lord, we have to serve with trembling heart. ನಾವು ಸೇವಿಸುವಾಗ ದೇವರಿಗೆ ನಾವು ಭಯ ಭಕ್ತಿಯಿಂದ ಎದುರುತ್ತಾ ನಾವು ಸೇವಿಸಬೇಕು. So may God help you in these days to understand how great our God is, how holy and how glorious God our God is. ನಾವು ಈ ದಿನದಲ್ಲಿ ದೇವರು ನೀವು ಅರ್ಥೈಸಿಕೊಳ್ಳುವಂತೆ ಸಹಾಯ ಮಾಡಲಿ. ನಮ್ಮ ದೇವರು ಸರ್ವಶಕ್ತನೂ ಆಗಿದ್ದಾನೆ, ಪರಿಶುದ್ಧನೂ ಆಗಿದ್ದಾನೆ, ಮಹಿಮೆ ಉಳ್ಳವನೂ ಆಗಿದ್ದಾನೆ ಎಂಬುದಾಗಿ. Are you concerned like the daughter-in-law of Eli that the glory of the Lord? ನೀವು ಏಲಿಯನ ಸೊಸೆ ರೀತಿಯಲ್ಲಿ ಚಿಂತಾಗ್ರಸ್ತರಾಗಿದ್ದೀರಾ ಆ ಮಹಿಮೆ ಕುರಿತು? She was concerned about the glory of God alone. ಅವಳು ದೇವರ ಮಹಿಮೆ ಕುರಿತು ಮಾತ್ರ ಅವಳು ಚಿಂತೆ ಮಾಡುವಳಾಗಿದ್ದಳು. She never concerned about the father or the sons or her husband or the other people who died. ಅವಳು ತನ್ನ ಮಾವನಾಗಲಿ ತನ್ನ ಗಂಡನಾಗಲಿ ಯಾವ ರೀತಿಯಾಗಿ ಸತ್ತನೆಂಬುದಾಗಿ ಆ ಕುರಿತು ಅವಳಿಗೆ ಚಿಂತೆ ಇದ್ದಿಲ್ಲ. So we should be careful about that. We should be more thinking these days to live according to the word of God. ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ದೇವರ ವಾಕ್ಯ ಅನುಸಾರವಾಗಿ ನಡೆಯಲು ಪ್ರಯಾಸ ಪಡಬೇಕು. But the people of Bethshem is an example for us. They have a good beginning. ನಾವು ಬೆತ್ಷೆಮೆಷ್ ಜನರ ಕುರಿತಾಗಿ ನಾವು ನೋಡ್ತೇವೆ, ಒಳ್ಳೆ ಪ್ರಾರಂಭ ಮಾಡಿದರು. When we become the children of God, when we receive Jesus Christ our Savior, we had a very good beginning. ನಾವು ದೇವರ ಮಕ್ಕಳಾಗುವಾಗ ಮೊದಲನೇದಾಗಿ ಪ್ರಾರಂಭವಾಗುವಾಗ ಎಲ್ಲ ಚೆನ್ನಾಗಿತ್ತು. But after some time we forget to keep the commandments of God. ಕೆಲ ಸಮಯ ಅಥವಾ ಕೆಲ ಕಾಲಘಟ್ಟದ ನಂತರ ನಾವು ದೇವರ ಆಜ್ಞೆಗಳನ್ನು ಕೈಗೊಳ್ಳಲು ನಾವು ಇಷ್ಟಪಡುವುದಿಲ್ಲ. So because we are not keeping the commandments of God, we will go to the chastisement of God. ನಾವು ದೇವರ ಆಜ್ಞೆಯನ್ನು ಪಾಲಿಸಿದ ನಿಮಿತ್ತವಾಗಿ ಆ ದೇವರ ಶಿಕ್ಷೆಗೆ ಒಳಗಾಗುತ್ತೇವೆ. May God help you to live a victorious Christian life in the days to come. ಮುಂದಿನ ದಿನಗಳಲ್ಲಿ ಜಯಭರಿತವಾದ ಕ್ರೈಸ್ತಿಯ ಜೀವಿತವನ್ನು ನೀವು ಪಾಲಿಸ್ರಿ ಎಂಬುದಾಗಿ ನಾನು ನಂಬುತ್ತೇನೆ. May the Lord's name be glorified. ದೇವರ ನಾಮವು ಮಹಿಮೆ ಹೊಂದಲಿ.